ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಎಸ್, ತುಂಬ ಜನ ಹೇಳ್ತಿದ್ದೀರಾ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಗುಡ್ ಈವ್ನಿಂಗ್. ಜಾಯ್ನ್ ಆಗ್ತಿದ್ದೀರಾ? ಎಸ್, ಆಗಿ ಆಗಿ ಆಗಿ. ಸಚಿನ್ ಅಫಿಷಿಯಲ್ ಹಾಯ್ ಮೇಡಮ್. ಹಾಯ್ ಸಚಿನ್ ಅವರೇ, ಹೇಗಿದ್ದೀರಾ? ಗಿರೀಶ್ ಶೆಟ್ಟರ್ ಹಾಯ್ ಹೇಳ್ತಿದ್ದಾರೆ. ಹಾಯ್ ಹಾಯ್ ನಮಸ್ತೆ. ಎಸ್, ತುಂಬ ದಿನಗಳಾದ ಮೇಲೆ ನಾನು ಇವತ್ತು ಬ್ಯಾಕ್ ಟು ಲೈವ್. ಎಸ್, ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ರಿ ನಮ್ಮನ್ನ, ಐ ಮೀನ್ ಈ ಗೆಸ್ಟ್ನ ತಗೊಳ್ಳಿ, ಈ ಸೆಲೆಬ್ರಿಟಿನ ಲೈವಿಗೆ ತಗೊಳ್ಳಿ ಅಂತ. ಸೊ ನಾನು ಕೂಡ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಿದ್ರಿಂದ ನನಗೂ ಕೂಡ ಆಗ್ತಿರಲಿಲ್ಲ. ಆ್ಯಂಡ್ ಈವನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ತುಂಬ ಜನದ್ದು ನೀವು ಕೇಳಿದಿರ, ಇವ್ರನ್ನ ಲೈವಿಗೆ ತಗೊಳ್ಳಿ, ಪ್ರತಾಪ್ ಅವ್ರನ್ನ ತಗೊಳ್ಳಿ, ವಿನಯ್ ಅವ್ರನ್ನ ತಗೊಳ್ಳಿ, ಕಾರ್ತಿಕ್ ಅವ್ರನ್ನ ತಗೊಳ್ಳಿ ಅಂತ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಅವರು ಕೂಡ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಿದ್ರಿ ಸಿರಿ ಮ್ಯಾಮ್ನ ಕೂಡ ಲೈವಿಗೆ ತಗೊಳ್ಳಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನು ಇವತ್ತು ಸಿರಿ ಮ್ಯಾಮ್ನ ಲೈವಿಗೆ ತೊಗೊಂಡಿದ್ದೀನಿ. ತುಂಬ ಜನ ಜಾಯಿನ್ ಆಗ್ತಿದ್ದಾರೆ, ಎಲ್ಲರೂ ಹಾಯ್ ಹೇಳ್ತಿದ್ದೀರಾ. ಎಸ್ ಎಸ್ ಎಸ್, ನಿಮಗೆಲ್ಲ ಗೊತ್ತಿದೆ ಸಿರಿ ಮ್ಯಾಮ್ ಈಗ ಆಲ್ರೆಡಿ ರಂಗೋಲಿ ಆಗಿರ್ಬೋದು, ಬದುಕು ಅಂತಹ ಸೂಪರ್ ಹಿಟ್ ಸೀರಿಯಲ್ಗಳನ್ನ ಕೊಡೋದ್ರ ಮೂಲಕ ಬಹಳಷ್ಟು ಎಂಟರ್ಟೈನ್ ಮಾಡಿದ್ರು ನಮ್ಮನ್ನ ಬಹಳಷ್ಟು ವರ್ಷಗಳ ಕಾಲ. ಸೊ 90s ಕಿಡ್ಸಿಗಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಚೆನ್ನಾಗಿದ್ದ ಕಾರಣ ಅಂದ್ರೆ ಆ ಥರದ ಸೀರಿಯಲ್ಗಳೆಲ್ಲ ನಾವು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಕೊಟ್ಟಿದ್ದಾರೆ ಸಿರಿ ಮ್ಯಾಮ್. ಜೊತೆಗೆ ಈಗ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಅವರ ಒಂದು ನಡವಳಿಕೆ ಆಗಿರ್ಬೋದು, ಅವರ ಒಂದು ಡೌನ್ ಟು ಅರ್ತ್ ನೇಚರ್ ಇಂದ ಎಲ್ಲರ ಮನಸ್ಸಿಗೆ ಇನ್ನೂ ಹತ್ರ ಆಗಿರೋಂಥವ್ರು. ಎಸ್, ಸಿರಿ ಮ್ಯಾಮ್ ನಮ್ಮ ಜೊತೆ ಇರ್ತಾರೆ ಲೈವ್ ಅಲ್ಲಿ. ಖಂಡಿತವಾಗ್ಲೂ ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿತ್ತು ಅಂತ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು, ನಾನು ಅವರಿಂದ ಉತ್ತರವನ್ನ ಪಡೆದುಕೊಳ್ತೀನಿ. ಎಸ್, ಸಿರಿ ಮ್ಯಾಮ್ ಜಾಯ್ನ್ ಆದ ತಕ್ಷಣ ನಾನು ಅವ್ರನ್ನ ಲೈವಿಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ತುಂಬಾ ದಿನದಿಂದಾನೇ ಕೇಳ್ತಾ ಇದ್ರಿ ಸಿರಿ ಮ್ಯಾಮ್ ನ ಲೈವ್. ಹಲೋ, ಹಾಯ್, ನಮಸ್ತೆ ನಮಸ್ತೆ ನಮಸ್ತೆ. ಹೇಗಿದ್ದೀನೋ ಏನೋ, ದೇವಸ್ಥಾನಕ್ಕೆ ಹೋಗಿ ಹಾಗೆ ಬಂದಿದ್ದೀನಿ ನಾನು. ಓಕೆ ಓಕೆ ಓಕೆ, ದೇವ್ರ ದರ್ಶನ. ಓ, ಸೂಪರ್ ಆಗಿ ಆಯ್ತು. ವೆರಿ ನೈಸ್. ತುಂಬಾ ದಿನ ಆದ್ಮೇಲೆ ಆಕ್ಚುಲಿ ಹೊರಗ್ ಬಂದೆ ನಾನು ಫ್ಯಾಮಿಲಿ ಜೊತೆಗೆಲ್ಲ. ಸೊ ಹಂಗಾಗಿ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಯಾ, ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು. ಹೇಗಿದ್ದೀರಿ ಪೂಜಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ನನಗೆ ಕೇಳಿಸ್ತಾ ಇಲ್ಲ. ಇಲ್ಲ ಪೂಜಾ, ಕೇಳಿಸ್ತಿಲ್ಲ, ಬ್ರೇಕ್ ಆಗ್ತಾ ಇದೆ. ಬಿಕಾಸ್ ಈಗ ಯಾ ಯಾ ಬೆಟರ್. ಈಗ ಓಕೆ. ಎಸ್, ಓಕೆ. ತುಂಬಾ ಜನ ಆಗಿರ್ತಾರೆ, ಬಹಳ ದಿನಗಳಿಂದ ಮಾಡಿರುವಂತದ್ದು. ಏನಿದು ಈ ಲೆವೆಲ್? ಬಹಳ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸಿರಿ ಮ್ಯಾಮ್ ನ ಲೈವ್ ತಗೊಳ್ಳಿ ತಗೊಳ್ಳಿ ಅಂತ. ನಾನು ಹೇಳಿ ಸಾಕಾಯ್ತು, ಬರ್ತಾರೆ ಕಾದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಸೊ ಲಾಂಗ್ ಮ್ಯಾಮ್, ತುಂಬಾ ಆಯ್ತು. ಆಫ್ಟರ್ ಲಾಂಗ್ 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 ವೇಟಿಂಗ್ ಆಯ್ತು. ಹೌದು, ನನ್ಗೆ ವೇಟ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಕೊನೆ ಅಟ್ಲೀಸ್ಟ್ ಫೈನಲ್. ಎಸ್ ಎಸ್ ಎಸ್. ಹಾಯ್ ಎಲ್ರಿಗೂ, ಹಾಯ್ ಹಾಯ್ ಎಲ್ರು, ಹಾಯ್ ಹಾಯ್ ಅಂತಿದ್ದಾರೆ. ಹಾಯ್, ಬಿಗ್ ಫ್ಯಾನ್. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಮೆಸೇಜ್ ಆಗ್ತಾನೆ ಇದಾರೆ ನೋಡಿ. ಬಿಗ್ ಬಾಸ್ ಬಿಟ್ಟು ಬೇರೆ ಏನಾದ್ರು ಕೇಳೋದಿದ್ರೆ ಕೇಳಿ ನನಗಂದ್ರೆ. ಹೌದು, ಆಕ್ಚುಲಿ ಬಿಗ್ ಬಾಸ್ ಹೇಳಿ 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 ಇಂಟರ್ವ್ಯೂಸ್ ಕಂಪ್ಲೀಟ್ಲಿ ಅದೇನೆ. ಹೌದೌದು, ಬಿಗ್ ಬಾಸ್ ಹೊರತುಪಡಿಸಿ ಮಾತಾಡೋಣ. ಬಿಕಾಸ್ ನನಗೆ ಬಿಗ್ ಬಾಸ್ ಪ್ರಶ್ನೆಗಳಿಲ್ಲ. ಆಲ್ಮೋಸ್ಟ್ ಸಿರಿ ಮ್ಯಾಮ್ ಬಿಗ್ ಬಾಸ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಎಸ್ ಮ್ಯಾಮ್, ಆಕ್ಚುಲಿ ನಮ್ಮ ಅಮ್ಮನ ಫೇವರೆಟ್ ಕಂಟೆಸ್ಟೆಂಟ್ ನೀವು. ಥ್ಯಾಂಕ್ ಯು. ಪ್ರೆಷರ್ ತುಂಬಾ ಇತ್ತು ನಿಮ್ನ ಲೈವ್ ಅಮ್ಮ ಹೇಳಿ ಥ್ಯಾಂಕ್ಸ್ ಹೇಳ್ದೆ ಅಂತ. ಎಸ್ ಮ್ಯಾಮ್, ಶ್ಯೂರ್ ಶ್ಯೂರ್. ಓಕೆ, ನಿಮ್ಮನ್ನ ಅಭಿ ಅಂತ ಕರಿಬೇಕಾ ಸಿರಿ ಅಂತ ಕರಿಬೇಕಾ ಕನ್ಫ್ಯೂಷನ್ ಆಗ್ತಾ ಇದೆ. ಹೇಗ್ ಕರೆದ್ರು, ಪ್ರೀತಿಯಿಂದ ಹೇಗ್ ಕರೆದ್ರು ಉತ್ತರ ಕೊಡ್ತೀನಿ. ಅಯ್ಯೋ, ಸ್ಟಿಲ್ ನನ್ನ
ನಮ್ ಚೈಲ್ಡ್ಹುಡ್ ಮೆಮೊರೀಸ್ ಎಷ್ಟೊಂದು ಸ್ವೀಟ್ ಆಗ್ತಾ ಇತ್ತು ಅಂದ್ರೆ ನಮ್ ಸ್ಕೂಲಲ್ಲಿ ಆಟ ಮುಗಿದ ತಕ್ಷಣ ಆ ಈವ್ನಿಂಗ್ ಟೈಮ್ ಅಲ್ಲಿ ಆ ರಂಗೋಲಿ ಸೀರಿಯಲ್ ನೋಡಕ್ ಕೂರ್ತಾ ಇದ್ವಿ, ಹಾಡು ಬರ್ತಾ ಇತ್ತು ಚುಕ್ಕಿ ಚುಕ್ಕಿ ಸೇರಿ ಸೇರಿ ಅಂತ. ಓಕೆ, ಬಿಗ್ ಬಾಸ್ ನಂತರದ ಲೈಫ್ ಎಷ್ಟು ಬಿಸಿ ಆಗಿದೆ, ಎಷ್ಟು ಚೇಂಜ್ ಆಗಿದೆ ಸಿನಿಮಾ ಅಂತ? ಬಿಸಿ ಅಂತಂದ್ರೆ ಅದೇ ಈ ತರ ಇಂಟರ್ವ್ಯೂಸ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಅಂಡ್ ಸೀರಿಯಲ್ಸ್ ಮೂಲಕ ನಾನು ಅಫ್ಕೋರ್ಸ್ ಜನಕ್ ಹತ್ರ ಆಗಿದ್ದೆ, ಬಟ್ ಈಗ ಬಿಗ್ ಬಾಸ್ ಮೂಲಕ ನನ್ ವ್ಯಕ್ತಿತ್ವ ಇಷ್ಟಪಟ್ಟು ಇನ್ನೂ ಹತ್ರ ಆಗಿದ್ದಾರೆ ಜನ. ಈಗ ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಹೊರಗಡೆ ಹೋಗಿ ಬಂದ್ನಲ್ಲ, ದೇ ಆರ್ ಆಲ್ ವೆರಿ ಹ್ಯಾಪಿ ಟು ಸಿ ಮೀ ಅಂಡ್ ಒಂದು ಪಾಸಿಟಿವ್ ಪರ್ಸನ್ ಅಂದ್ರೆ ನೀವು ಅಂತ ಅನ್ಸ್ಬಿಡ್ತು ಅಂತೆಲ್ಲ ಕಮೆಂಟ್ಸ್ ಹೇಳ್ಬೇಕಾದ್ರೆ, ಕಾಂಪ್ಲಿಮೆಂಟ್ ಕೊಡ್ಬೇಕಾದ್ರೆ ಐ ಫೆಲ್ಟ್ ವೆರಿ ಹ್ಯಾಪಿ ಯುನೋ. ಸೊ ಇಷ್ಟು ದಿವಸ ಕ್ಯಾರೆಕ್ಟರ್ ಮೂಲಕ ಹತ್ರ ಆದವಳು ಈಗ ನನ್ನ ರಿಯಲ್ ವ್ಯಕ್ತಿತ್ವದಿಂದ ಹತ್ರ ಆಗಿದ್ದೀನಿ. ಸೊ ಐ ಫೆಲ್ ವೆರಿ 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 ಹ್ಯಾಪಿ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಪ್ರಾಜೆಕ್ಟ್ಸ್ ಅಂದ್ರೆ ಆಸ್ ಯೂಶುವಲ್ ನಡೀತಾ ಇದೆ, ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಸೊ ಐ ಹ್ಯಾವ್ ಟು ಕಮ್ ವಿತ್ ಅ ಗುಡ್ ರೋಲ್ ಅಂತ ಐ ಆಮ್ ವೇಟಿಂಗ್ ಅಷ್ಟೇನೆ. ಓಕೆ, ಆದ್ರೆ ಒಂದ್ ರಿಕ್ವೆಸ್ಟ್ ಮ್ಯಾಮ್, ಆತರ ಅಭಿ ತರದ್ ಕ್ಯಾರೆಕ್ಟರ್, ಆ ಬದುಕು ಕ್ಯಾರೆಕ್ಟರ್ ಮತ್ತೆ ನೋಡ್ಬೋದಾ ಅಂತ. ಈಗ ಏನಾಗ್ತಿದೆ, ಅಫ್ಕೋರ್ಸ್ ನೋಡ್ಬೋದು, ನೋಡಕ್ ಆಗಲ್ಲ ಅಂತಲ್ಲ, ಬಟ್ ಐ ಹ್ಯಾವ್ ಟು ವೇಟ್, ಸ್ವಲ್ಪ ದಿನ ವೇಟ್ ಮಾಡಿ ಅದ್ರ ಪಾತ್ರ ಬರೋವರೆಗೂ ವೇಟ್ ಮಾಡಿ ಮಾಡ್ಬೇಕಾಗತ್ತೆ. ಅಂಡ್ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಹೋಗ್ತಾ ಇದೆಯಲ್ಲ, ಹಂಗಾಗಿ ಐ ಹ್ಯಾವ್ ಟು ವೇಟ್ ಅಷ್ಟೇನೆ. ಆ ಸ್ಕ್ರಿಪ್ಟ್, ಆತರ ಸ್ಕ್ರಿಪ್ಟ್ ಬರ್ಬೇಕು. ಈಗ ನೀವ್ ಮತ್ತೆ ರಂಗೋಲಿನೇ ಮಾಡಿ ಅಂದ್ರೂ ಕೂಡ ಆಗೋದಿಲ್ಲ. ಅದೊಂಥರ ಅಷ್ಟು ಚೆನ್ನಾಗಿದ್ದಂತ ಒಂದು ಸ್ಕ್ರಿಪ್ಟ್, ಕ್ಯಾರೆಕ್ಟರ್ ಅಂಡ್ ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ವಾಸ್ ಎಕ್ಸ್ಟ್ರಾರ್ಡಿನರಿ ಅದು. ಅಂಡ್ ನೀವ್ ಹೇಳಿದ್ರಿ ಬದುಕು, ಸೊ ಇದೆಲ್ಲ ನಾವು ಮತ್ತೆ ಮಾಡ್ಬೇಕು ಅಂದ್ರೂ ಕಷ್ಟ, ಆ ತರದ್ ಕತೆಗಳು. ಸೊ ಪ್ರಾಬ್ಲಿ ವೇಟಿಂಗ್, ನೋಡೋಣ, ದೇವ್ರ ದಯದಿಂದ ಆ ತರದೊಂದು ಕ್ಯಾರೆಕ್ಟರ್ಸ್ ಬರ್ಬೇಕು, ಬಂದ್ರೆ ಖಂಡಿತ ನಾ ಮಾಡ್ತೀನಿ. ಎಸ್, ಬಟ್ ಸ್ಟಿಲ್ ನನಗ್ ಏನ್ ಅನ್ಸೋದು ಅಂತ ಅಂದ್ರೆ, ನೋಡಿ ನಮಗ್ ರಂಗೋಲಿ ಆಗಿರ್ಬೋದು, ಬದುಕು ಅನ್ನೋದಾಗಿರ್ಬೋದು, ಇನ್ನು ಎಷ್ಟೇ ವರ್ಷಗಳು, ಇನ್ನು ನನಗ್ ಏಜ್ ಆಗಿ ನಾನ್ ಅಜ್ಜಿ ಆದ್ರೂ ಕೂಡ ಆ ಸೀರಿಯಲ್ಗಳು ನೆನ್ಪಿರುತ್ತೆ ನಮ್ಗೆ. ಈಗ ಬರೋಂತ ಸೀರಿಯಲ್ಗಳು ಹೆಂಗಾಗಿದೆ ಅಂದ್ರೆ, ಹಿಂದಿನ ವರ್ಷ ಯಾವ ಸೀರಿಯಲ್ ಬಂತು ಅನ್ನೋದೇ ನೆನ್ಪಿರಲ್ಲ ನಮ್ಗೆ, ಆ ಲೆವೆಲ್ಗೆ ಹೊರಟೋಗಿರುತ್ತೆ. ಸೀರಿಯಸ್ಲಿ ಆ ತರದ ಸೀರಿಯಲ್ಗಳಿಗೂ ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಪ್ರಾಬಬ್ಲಿ ಜನಕ್ಕೆ ಅದು ಇಷ್ಟ ಆಗ್ತಿದ್ಯೋ ಏನೋ ಗೊತ್ತಿಲ್ಲ ನನ್ಗೂನು, ಬಿಕಾಸ್ ನಾನು ತುಂಬಾ ಫಾಲೋವರ್ ಅಲ್ಲ, ಸೀರಿಯಲ್ಸ್ ಫಾಲೋವರ್ ಅಲ್ಲ ನಾನು. ಬಟ್ ಈಗಿನ ಟ್ರೆಂಡ್ ಅದ ಹೇಳೋದಲ್ಲ, ಮೇ ಬಿ ಜನಕ್ಕೆ ಇಷ್ಟ ಆಗ್ತಿದ್ಯೇನೋ, ಅಥವಾ ಒಂದು ಚೇಂಜ್ ತರೋದಿಕ್ಕೋಸ್ಕರ ಹಾಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅಗೇನ್ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಇಟ್ ವಿಲ್ ಕಮ್ ಬ್ಯಾಕ್, ಮತ್ತೆ ವಾಪಸ್ ಬರುತ್ತೆ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ವೇಟ್ ಅಷ್ಟೇನೆ, ಸ್ವಲ್ಪ ದಿನ ವೇಟ್ ಮಾಡ್ಬೇಕು. ಎಸ್, ಓಕೆ. ಆದ್ರೆ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ ಮ್ಯಾಮ್, ತುಂಬಾ ಪ್ರಪೋಸಲ್ಸ್ ಕೂಡ ಬರ್ತಾ ಇದೆ ಅಂತೆ. ಪ್ರಪೋಸಲ್ಸ್ ಒಂದಷ್ಟು ಇದಾಗಿದೆ, ಬಟ್ ಈಗ ಸ್ವಲ್ಪ ಕೆಲ್ಸದ ಕಡೆ ಜಾಸ್ತಿ ಗಮನ ಹೋಗ್ತಾ ಇದೆ. ಇದೊಂಚೂರು ಸೆಟ್ಲ್ ಆಗಿ ನಾನು ಒಂದೊಳ್ಳೆ ಪ್ರಾಜೆಕ್ಟ್ ಕಮಿಟ್ ಆಗಿ ಆ ತರದ್, ಬಿಕಾಸ್ ನನ್ ಕೆರಿಯರ್ ಓರಿಯೆಂಟೆಡ್ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ನನ್ ಮನ್ಸು ಆ ಕಡೆ ಹೋಗ್ತಾ ಇದೆ. ಲೆಟ್ಸ್ ಸಿ, ಹಣೆಯಲ್ಲಿ ಬರ್ದಿದ್ರೆ ಖಂಡಿತ ಅದು ಹಾಗೆ ಆಗತ್ತೆ. ಬಟ್ ನಾನು ಫೋರ್ಸ್ಬಲಿ ಅದೇ ಮೇನ್ ಏಮ್ ಅನ್ನೋ ತರ ನಾನೇನು ಹೋಗ್ತಾ ಇಲ್ಲ. ನೋಡೋಣ, ಪ್ರಪೋಸಲ್ಸ್ ಬರ್ತಾ ಇದೆ. ಅಮ್ಮ ಬಿಸಿ ಇರ್ತಾರೆ ಪ್ರಪೋಸಲ್ಸ್ ಬಂದ್ರೆ ನನಗಿಂತ ಜಾಸ್ತಿ ಸೆಲೆಕ್ಟ್ ಮಾಡೋದ್ರಲ್ಲಿ. ಎಕ್ಸಾಕ್ಟ್, ಪ್ರಪೋಸಲ್ ನೋಡೋ ಮಕ್ಕ ಆಗ್ಬಿಡೋ ಏನೋ ಏನಾರು ಹೇಳ್ತಾ ಇದಾರ ಹೇಗೆ ಅಂತ. ಇದು ಅಮ್ಮ ಮೊದ್ಲಿಂದ ಹೇಳ್ತಿದ್ದಾರೆ, ಬಿಗ್ ಬಾಸ್ ಮನೆ ಅಂತಲ್ಲ, ಮೊದ್ಲಿಂದ ಹೇಳ್ತಿರ್ತಾರೆ. ಆಮೇಲೆ ಅವರು ಕೆಲವೊಂದ್ಸಲ ಅವ್ರು ಅರ್ಥ ಮಾಡ್ಕೊಂಡ್ರು, ಲೈಕ್ ಓಕೆ ಈ ತರ ಇದೆ, ಅವ್ರಿಗೆ ಈ ತರ ಇದೆ. ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ದೆ ಕೂಡ. ನಿನ್ಗೆ ನಿನ್ ಮಗಳು ಖುಷಿಯಾಗಿರೋದು ಮುಖ್ಯನಾ, ಅಥವಾ ಫೋರ್ಸ್ಬಲ್ ಆಗಿ ಮದ್ವೆ ಆಗ್ಲೇಬೇಕು ಅನ್ನೋದು ಇಂಪಾರ್ಟೆಂಟಾ ನಿನಗೆ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು, ಎಂಡ್ ಆಫ್ ದಿ ಡೇ ಯಾರೇ ಪೇರೆಂಟ್ಸ್ ಗಾದ್ರು ಹೆತ್ತವ್ರಿಗೆ ಅಷ್ಟೇ ಅಲ್ವಾ, ಅವ್ರ ಮಕ್ಳು ಚೆನ್ನಾಗಿದ್ರೆ ಅದೇ ಖುಷಿ ಅಂತ ಆಗತ್ತೆ. ಸೊ ಆತರ ನಾನು ಏನೇನೋ ಹೇಳಿ ಕನ್ವಿನ್ಸ್ ಮಾಡಿದೀನಿ. ಸೂಪರ್. ಓಕೆ, ಆದ್ರೆ ಇನ್ನೊಬ್ರು ಕೆಲವರೆಲ್ಲ ಕಮೆಂಟ್ಸ್ ಗಳು ನೋಡ್ತಾ ಇದ್ದೆ, ನಾನ್ ನಿಮ್ಮನ್ನ ಮದ್ವೆ ಆಗ್ಬೋದಾ ಮೇಡಮ್, ನಾನ್ ಆಗ್ಬೋದಾ ಅಂತ ಕಮೆಂಟ್ಸ್. ಅದಕ್ಕೆ ಯಾವ ತರದ ಕ್ವಾಲಿಟಿ ಹುಡುಗ ಇರ್ಬೇಕು ಅಂತ, ಅಭಿ ಮ್ಯಾಮ್ ನ ಮದ್ವೆ ಆಗೋ ಹುಡುಗಂಗ್ ಯಾವ ಕ್ವಾಲಿಟೀಸ್ ಇರ್ಬೇಕಂತ? ನಾನು ಐ ಆಮ್ ವೆರಿ ಸಿಂಪಲ್ ಗರ್ಲ್, ನಾನು ಐ ಆಮ್ ನಾಟ್ ಕಾಂಪ್ಲಿಕೇಟೆಡ್.
ನಾನು ಸಿಂಪಲ್ ಲೈಫ್ ಅನ್ನೇ ಇಷ್ಟಪಡ್ತೀನಿ, ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ತುಂಬಾ ಯೋಚನೆ ಮಾಡೋದು, ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಮಾಡಕ್ ಹೋಗೋದಿಲ್ಲ ನಾನು. ಹುಡುಗ ಅಷ್ಟೇ ಸಿಂಪಲ್ ಆಗಿರ್ಬೇಕು. ನಾನು ಮೊದ್ಲೂನು ಹೇಳ್ದೆ, ನಮ್ಮ ಮನೆಗೆ ಅಳಿಯನಿಗಿಂತ ಮಗ ಅನ್ನೋನು ಬಹಳ ಇಂಪಾರ್ಟೆಂಟ್ ಆಗ್ತಾನೆ ನನಗೀಗ. ಮಾರಲ್ ಸಪೋರ್ಟ್ ನಾನು ಹೇಳ್ತಾ ಇರೋದು, ಬೇರೆ ಯಾವ್ದು ಅಲ್ಲ. ಆತರ ಹುಡುಗ ನನಗ್ ಬೇಕು ಅಷ್ಟೇನೆ. ತೀರಾ ಸುಂದರವಾಗಿರ್ಬೇಕು, ತೀರಾ ಶ್ರೀಮಂತನಾಗಿರ್ಬೇಕು, ನನ್ನನ್ನು ಹಿಂಗ್ ನೋಡ್ಕೋಬೇಕು ಹಂಗ್ ನೋಡ್ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಇಂಡಿಪೆಂಡೆಂಟ್ ಗರ್ಲ್. ನಮ್ಮ ಮನೇಲಿ ನಾನಾದ್ರೂ ನಮ್ಮ ಅಕ್ಕ ಆದ್ರೂ ವಿ ಆರ್ ಆಲ್ ಇಂಡಿಪೆಂಡೆಂಟ್ ಹುಡುಗಿರು. ಹಂಗಾಗಿ ಲೈಫ್ ಲೀಡ್ ಮಾಡಕ್ ನಮ್ಗೆ ಆಗತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ವಿ ನೀಡ್ ಅ ಮಾರಲ್ ಸಪೋರ್ಟ್ ಅನ್ನೋರು. ಹೇಳ್ತಾರಲ್ಲ, ಕಷ್ಟ ಕೊಡದೆ ಆದ್ರೂ ಪರವಾಗಿಲ್ಲ, ಐ ಮೀನ್ ಖುಷಿಯಾಗಿ ಇಟ್ಕೊಳ್ದೆ ಆದ್ರೂ ಪರವಾಗಿಲ್ಲ, ಕಷ್ಟ ಕೊಡಬಾರ್ದು. ಏನೋ ಯು ಶುಡ್ ಬಿ ಲೈಕ್ ಹಾರ್ಮ್ಲೆಸ್ ಆಗಿರ್ಬೇಕು. ಸೊ ನೋಡೋಣ, ಲೆಟ್ಸ್ ಸಿ. ಇಟ್ ಇಸ್ ಡೆಸ್ಟಿನಿಯಲ್ಲಿ ಇದ್ರೆ ಆಗತ್ತೆ, ಇಲ್ಲ ಅಂದ್ರೂ ಐ ಆಮ್ ಹ್ಯಾಪಿ, ಮೋರ್ ಹ್ಯಾಪಿ ಇನ್ ಫ್ಯಾಕ್ಟ್. ಖುಷಿಯಾಗಿದ್ದೀನಿ ನಾನೀಗ. ಓಕೆ, ಆದಷ್ಟು ಬೇಗ ಒಳ್ಳೆ ಹುಡುಗ ಸಿರಿ ಸಿಗ್ಲಿ. ಅನ್ಕೊಂಡಿರೋ ತರ ಹುಡುಗನೇ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಶುಭಾ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ಆಗ್ಲಿಂದ ಮೆಸೇಜ್ ಮಾಡ್ತಾನೆ. ನಾನ್ ಚೆನ್ನಾಗಿದ್ದೀನಿ ಶುಭಾ, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ಓಕೆ, ಟಾಕ್ ಅಬೌಟ್ ತಮ್ಮಯ್ಯ, ಏನೇನೋ ತಮ್ಮಯ್ಯ ತಮ್ಮಯ್ಯ ಯಾ ಖುಷಿ ಆಯ್ತು ನನಗೆ. ಕಾರ್ತಿಕ್ ವಿನ್ ಆಗಿದೆ, ಬಹಳ ಸಂತೋಷ. ಯಾಕೆಂದ್ರೆ ಫ್ರಮ್ ಬಿಗಿನಿಂಗ್ ನನಗೆ ಆಸೆ ಇತ್ತು ಆಗ್ಲಿ ಅಂತ. ಅಂಡ್ ಹೇಳಿದ್ರಿ ಪೋಸ್ಟ್ ಮಾಡಿಲ್ಲ ಮ್ಯಾಮ್, ವಿಶ್ ಮಾಡಿಲ್ಲ ಅಂತ. ಖುದ್ದಾಗಿ ನಾನು ಹೋಗಿ ವಿಶ್ ಮಾಡಿದ್ದೀನಿ, ಯಾಕೆಂದ್ರೆ ಅಷ್ಟು ಖುಷಿ ಆಯ್ತು. ಹಂಗಾಗಿ ಖುದ್ದಾಗೆ ಹೋಗಿ ನಾನು ಕಾರ್ತಿಕ್ ವಿಶ್ ಮಾಡಿದ್ದೀನಿ. ಯಾರು ಏನು ಬೇಜಾರ್ ಮಾಡ್ಕೋಬೇಕಾಗಿಲ್ಲ, ಕಾರ್ತಿಕ್ ಅಭಿಮಾನಿಗಳು. ಅಂಡ್ ಸಂಗೀತ ಅಫ್ಕೋರ್ಸ್ ಮೊದ್ಲಿಂದ ನಾ ಹೇಳೋ ಹಾಗೆ ಫೈಟರ್, ಹೌದು, ಖಂಡಿತ ಹೌದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನ್ನ ಮತ್ತೆ ಕಾರ್ತಿಕ್ ಬಾಂಡಿಂಗ್ ಹೆಚ್ಚಾಗಿದ್ರಿಂದ ನನಗೆ ನನ್ನ ತಮ್ಮ ಗೆಲ್ಲಿ, ನನ್ನ ತಮ್ಮಯ್ಯನೇ ಗೆಲ್ಲಿ ಅನ್ನೋದು ಮನ್ಸಲ್ಲಿತ್ತು. ಹಂಗಾಗಿ ತಮ್ಮಯ್ಯನೇ ಬಂದ್ರು. ಮೇಡಮ್, ನಿಮ್ಗೆ ಏನಾಗ್ಬೇಕಂತ ಆಸೆ ಇದೆಯೋ? ತುಂಬಾ ಕಮೆಂಟ್ಸ್ ಹೋಗ್ತಾನೆ ಇದೆ. ಓಕೆ, ಒಂದಷ್ಟು ತಗೊಂತೀನಿ ನಾನು. ಹಾಯ್ ಮೇಡಮ್, ಹಾಯ್, ಲವ್ ಮಾಕ್ಟೆಲ್, ಕಾರ್ತಿಕ್ ಜೊತೆ ವಿಡಿಯೋ ಮಾಡಿದ್ರಿ ಅವ್ರೆ ಅಂತ ಕಳಿಸ್ತಾರೆ. ಖಂಡಿತ. ಕಾರ್ತಿಕ್ ಏನಂದ್ರೆ ಈಗ ಸ್ವಲ್ಪ ನಾವಿಬ್ರು ಸಿಗೋದಕ್ಕೆ ಸ್ವಲ್ಪ ಬಿಸಿ ಇದೀನಿ, ನಾನೊಂದ್ ಕಡೆ ಬಿಸಿ ಇದೀನಿ. ಕಾರ್ತಿಕ್ ಆ ಒಂದ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ವಿನ್ನಿಂಗ್ ಒಂದ್ ಏನ್ ಟ್ರೋಫಿ ಬಂದಿದೆ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಆದ್ಮೇಲೆ ನಾನು ಖಂಡಿತ ಮೀಟ್ ಮಾಡ್ತೀನಿ. ಅಂಡ್ ಅಫ್ ಕೋರ್ಸ್ ಫೋಟೋಸ್ ತಗೊಂಡು ನಾನು ಅಪ್ಲೋಡ್ ಮಾಡ್ತೀನಿ, ಹೇಳ್ತೀನಿ. ಆಗ್ತಾ ಇದಾರೆ ಅಲ್ಲಿ ತುಂಬಾ ಜನ ಮೆಸೇಜ್ ಆಗ್ತಿದ್ದಾರೆ ಕಾರ್ತಿಕ್ ಅವ್ರ ಬಗ್ಗೆ, ನಿಮ್ ಬಗ್ಗೆನೇ ಜಾಸ್ತಿ. ಓಕೆ, ಕಾರ್ತಿಕ್ ಜೊತೆ ಕನೆಕ್ಟ್ ಮಾಡಿ. ನನಗೆ ಅವ್ರ ಕಾಲೇ ಎತ್ತುತ್ತಾ ಇಲ್ಲ ಬಿಡಿ ನೀವು. ನನಗೆ ರಿಕ್ವೆಸ್ಟ್ ಬೇರೆ, ನನ್ ಕಾಲೇ ಎತ್ತುತ್ತಾ ಇಲ್ಲ, ಅವ್ರು ಎತ್ತುತ್ತಾ ಇಲ್ವಾ? ಓಕೆ, ಇಲ್ಲ, ಕಾರ್ತಿಕ್ ಜೊತೆ ನಾನು ಐ ಥಿಂಕ್ ನೆನ್ನೆ ಮಾತಾಡ್ದೆ ಅನ್ಸುತ್ತೆ, ನೆನ್ನೆನೆ. ಅಕ್ಕ ತುಂಬಾ ಮಾತಾಡ್ಬೇಕು ಅಕ್ಕ ಅಂತಿದ್ರು. ಖಂಡಿತ ಕಾರ್ತಿಕ್ ಮಾತಾಡೋಣ. ಅಂಡ್ ಪಾಪು ನೋಡಕ್ ಹೋಗ್ಬೇಕು ನಾನು, ಆಕ್ಚುಲಿ ಅವ್ರ ತಂಗಿ ಮಗನ. ಸೊ ಅದೊಂದು ಹೋಗ್ತೀನಿ. ಸ್ವಲ್ಪ ಈ ಬಿಸಿ ಸ್ಕೆಡ್ಯೂಲ್ಸ್ ಏನಿದೆ, ಈಗ ನೋಡಿ ಆನ್ ದಿ ವೇ ಎಲ್ಲ ನಿಮ್ಮನ್ನ ಮಾತಾಡ್ತಾ ಇದ್ದೀನಿ, ಕಾರಲ್ಲಿ ಕುತ್ಕೊಂಡು ಹಂಗೆ ಮಾತಾಡ್ತಾ ಇದ್ದೀನಿ. ಸೊ ಈ ತರದ್ ಒಂದಷ್ಟು ಟೈಟ್ ಸ್ಕೆಡ್ಯೂಲ್ಸ್ ಇದೆ. ಅದೆಲ್ಲ ಮುಗಿಸ್ಕೊಂಡು ಹೋದ್ರೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಒಂದಷ್ಟು ಹೊತ್ತು ಹರಟೆ ಹೊಡ್ಕೊಂಡು. ಆಮೇಲೆ ಕಾರ್ತಿಕ್ ಅವ್ರ ಫ್ಯಾಮಿಲಿಗೆ ನಾನು ತುಂಬಾ ಇಷ್ಟ. ಅವ್ರ ತಾಯಿಗೆ, ಅವ್ರ ಅಜ್ಜಿಗೆ ರವೆ ಉಂಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಅದೆಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ. ಹಂಗಾಗಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ದೀನಿ. ಖಂಡಿತ ಕಾರ್ತಿಕ್ ನ ಮೀಟ್ ಮಾಡಿ ಫೋಟೋಸ್ ಪೋಸ್ಟ್ ಮಾಡ್ತೀನಿ. ಎಸ್, ಓಕೆ. ಇನ್ನು ಸಿರಿಮನ್, ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ನಿಮ್ಗೆ ಇವಾಗ್ಲೂ ಕೂಡ ಈ ಒಂದು ಇದ್ರಲ್ಲಿ ಅವಶ್ಯಕತೆ ಇತ್ತ ಅಂತ? ಅವಶ್ಯಕತೆ ಅನ್ನೋದಕ್ಕಿಂತ ನಾನು ಯಾವತ್ತು ನನಗೆ ಬಿಗ್ ಬಾಸ್ ಇಸ್ ಅ ವ್ಯಕ್ತಿತ್ವದ ಆಟ. ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ತೋರ್ಸ್ಕೊಳ್ಳೋದೇ ಬಿಗ್ ಬಾಸ್ ಅನ್ನೋದು ನಾನು ನನ್ನ ಒಂದು ಒಪಿನಿಯನ್, ನಾನ್ ಅರ್ಥ ಮಾಡ್ಕೊಂಡಿರೋ ರೀತಿ. ಸೊ ಅಲ್ಲಿ ಕೆಲವೊಂದು ಸಿಲಿ ಸಿಚುವೇಶನ್ಸ್ ಬರುತ್ತೆ, ಅನ್ನೆಸೆಸರಿ ಆಗಿ ಮಾತಾಡೋ ಸಿಚುವೇಶನ್ ಬರುತ್ತೆ. ಆ ತರದ್ರಲ್ಲೂ ಎಷ್ಟು ನಾವು ಕಾಮ್ ಆಗಿ ಕಂಪೋಸ್ಡ್ ಆಗಿರ್ತೀವಿ. ಬಿಕಾಸ್ ನಾನು ಅಂತ ಹುಡುಗಿ, ನಂಗೆ ಸುಮ್ನೆ ಸಿಲಿಯಾಗಿ ಜಗಳ ಆಡೋದಕ್ಕಾಗ್ಲಿ ಅಥವಾ ಅನ್ನೆಸೆಸರಿ ನನ್ನ ಒಪಿನಿಯನ್ಸ್ ನ ಒಬ್ಬರ ಮೇಲೆ ಹೇರೋದಾಗ್ಲಿ ನನಗೆ ಇಷ್ಟ ಆಗದೆ ಇರೋಂತ ವಿಚಾರ. ಹಂಗಾಗಿ ನಾನು ಎಲ್ಲೆಲ್ಲಿ ಕಾಮ್ ಆಗಿರಬಹುದು, ಎಲ್ಲಿ ನನ್ನ ಅವಶ್ಯಕತೆ ಇದೆ, ಎಲ್ಲಿ ನನ್ನ ಒಪಿನಿಯನ್ ಬೇಕು ಇಲ್ಲಿ ಇಂತ ಸಿಚುವೇಶನ್ ಅಂದಾಗ ಮಾತ್ರನೇ ನಾನು ಮಾತಾಡಿದ್ದೀನಿ. ಇಲ್ಲ ಅಂದ್ರೆ ಅನ್ನೆಸೆಸರಿ ಮಾತಾಡೂ ಇಲ್ಲ, ಅನ್ನೆಸೆಸರಿ ಜಗಳಾನು ಮಾಡೋದಿಲ್ಲ. ಅಂಡ್ ಅಲ್ಲಿ ಮೋರ್ ಓವರ್ ಏನಾಗ್ತಿತ್ತು ಅಂದ್ರೆ ಎವ್ರಿಬಡಿ ಲೈಕ್ ನನ್ನನ್ನ ಒಂದು ಅಡ್ವೈಸ್ ಕೇಳೋದಿಕ್ಕಾಗ್ಲಿ ಅಥವಾ ಜಗಳ ಆಡ್ದವ್ರನ್ನ ಸಂಧಾನ ಮಾಡಿ ಅಳೋರು ಎಲ್ರು ಕುತ್ಕೊಂಡು, ನನಗ ನೋವಾಗ್ತಿತ್ತು ಈ ತರ ಕುತ್ಕೊಂಡು ಅಳ್ತಿದಾರಲ್ಲ ಅಂತ. ಸೊ ಹೋಗಿ ಅವ್ರನ್ನ ಸಮಾಧಾನ ಮಾಡಿ, ಓಕೆ ಇದೊಂದು ಗೇಮ್ ಅಂತ ತಗೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡಿ, ಈ ತರದ್ದೇ ವಿಷಯಗಳು ಜಾಸ್ತಿ ಆಗ್ತಾ ಇತ್ತು. ಅಂಡ್ ವೈ ಬಿಗ್ ಬಾಸ್ ಇಸ್ ಲೈಕ್
ಲೈಫ್ ಅಲ್ಲಿ ಒನ್ ಟೈಮ್ ಸಿಗೋಂತ ಒಂದು ಅನುಭವ, ಇದು ಒಂದು ಎಕ್ಸ್ಪೀರಿಯನ್ಸ್ ನಮಗೆ. ಖಂಡಿತವಾಗ್ಲೂ ನಾನು ಬಿಗ್ ಬಾಸ್ ಅಲ್ಲಿ ಎಲ್ಲಾ ತರದ ಎಮೋಷನ್ಸ್, ಲೈಕ್ ನಾನು ಹೊರಗಡೆ ಇದ್ರೆ ಅಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಷ್ಟು ಎಕ್ಸೈಟ್ ಆಗೋದೇ ಇಲ್ಲ. ಅಲ್ಲಿ ಒಂದ್ ಚಿಕ್ಕೊಂದು ಚಾಕ್ಲೇಟ್ ಸಿಕ್ಕಿದ್ರು ಕೂಡ ಅಷ್ಟು ಖುಷಿ ಆಗೋದು, ಅಷ್ಟು ಎಕ್ಸ್ಪ್ರೆಸಿವ್ ಆಗ್ತಿದ್ವಿ ನಾವು. ಅಂಡ್ ಬೇರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ತುಂಬಾ ಖುಷಿ. ಯಾರನ್ನಾದ್ರು ಹೊರಗಿನವ್ರನ್ನ ನೋಡ್ಬಿಟ್ವಿ ಅಂದ್ರೇನೆ, ಸಿ ದೇ ನಾಟ್ ಅವರ್ ಫ್ಯಾಮಿಲಿ, ನಮ್ ಫ್ಯಾಮಿಲಿ ಆಗಿರೋದಿಲ್ಲ ಅಥವಾ ನಮ್ಗ್ ಗೊತ್ತಿರೋರಾಗಿರೋದಿಲ್ಲ, ಯಾರೇ ಒಳಗ್ ಬಂದ್ರು ಕೂಡ ಅಷ್ಟು ಮನಸ್ಸು ಬಿಚ್ಚಿ ಅವ್ರ ಹತ್ರ ಮಾತಾಡ್ತೀವಿ ನಾವು. ಸೊ ಆಲ್ ದೀಸ್ ಹ್ಯಾಪನ್ ಓನ್ಲಿ ಇನ್ ಬಿಗ್ ಬಾಸ್. ಈ ತರದೆಲ್ಲ ಆಗೋದು ಆ ಮನೆಯಲ್ಲಿ ಮಾತ್ರ. ಆ ತರದೆಲ್ಲ ಎಂಜಾಯ್ ಮಾಡಿದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನಾನು. ಅಂಡ್ ಈಗಿಂದ ಐ ಹ್ಯಾವ್ ಟು ಲಿವ್ ಎವ್ರಿ ಮೂಮೆಂಟ್ ಅಂತ ಅನ್ಸುತ್ತೆ ನನ್ಗೆ. ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ಬೇಕು, ಅದನ್ನ ಸವಿಬೇಕು, ಆ ಕ್ಷಣನ ನಾವು ಅನುಭವಿಸ್ಬೇಕು. ಮುಂದೆದೇನಾಗತ್ತೆ, ಹಿಂದೆ ಏನಾಗೋಗಿತ್ತು ಅನ್ನೋದಕ್ಕಿಂತ ಆ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು. ಇದೆಲ್ಲ ನಾನು ಹ್ಯಾವ್ ಲರ್ನ್ ಫ್ರಮ್ ಬಿಗ್ ಬಾಸ್. ಹಾಗಾಗಿ ನನಗೊಂದು ಒಳ್ಳೆಯ ಅನುಭವ ಕೊಟ್ಟಿದೆ. ನನಗೆ ಕಿತ್ತಾಡಿದ್ದು ಜಾಸ್ತಿ ನೆನಪೇ ಇಲ್ಲ. ಓಕೆನಾ, ನಾನು ಬರೀ ನಗಾಡಿದ್ದೀನಿ ಅಷ್ಟು. ಎಲ್ಲರಿಗಿಂತ ಜಾಸ್ತಿ ಖುಷಿಯಾಗಿ ನಗಾಡಿರೋದು ಮನಸ್ಸಿಂದ ನಾನೇ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಎಲ್ರು ಜಗಳ ಮಾಡೋದ್ರಲ್ಲೇ ಬಿಸಿ ಇದ್ರು, ಈ ಜಗಳ ಆ ಜಗಳ, ಬೆಳಗ್ಗೆ ಎದ್ದಿ ಟಾಸ್ಕ್ ಏನ್ ಮಾಡೋದು, ಬೆಳಗ್ಗೆ ಎದ್ದಿದ ತಕ್ಷಣ ಅದೊಂದು ತಲೆಯಲ್ಲಿ, ಇವತ್ತು ಈ ತರದ್ ಇದ್ರೆ ನಾನು ಹಿಂಗ್ ಮಾಡ್ಬೇಕು, ಹಂಗ್. ನಾನು ಅಷ್ಟ್ ತಲೆ ಕೆಡಿಸ್ಕೊಳ್ತಾನೆ ಇರ್ಲಿಲ್ಲ. ನನ್ಗೆ ಆ ಟೈಮ್ ಏನ್ ಅನ್ನಿಸ್ತಿತ್ತೋ ನಾನು ಹಾಗೆ ಮಾಡ್ತಾ ಹೋಗ್ತಾ ಇದ್ದೆ. ಅಂಡ್ ಆ ಮೂಮೆಂಟ್ಗಳನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ನಗಾಡ್ತಿದ್ದೆ ನಾನು, ಅಷ್ಟು ಖುಷಿಯಾಗಿದ್ದೀನಿ. ಸೊ ಇದೆಲ್ಲ ಅನುಭವಿಸಿರೋದ್ರಿಂದ ಎಸ್, ಐ ನೀಡ್ ಬಿಗ್ ಬಾಸ್. ಒಂದೊಳ್ಳೆ ವೇದಿಕೆ ಆಗತ್ತೆ, ಆಗಿದೆ ಕೂಡ. ಅಂಡ್ ಐ ಹ್ಯಾವ್ ಎಂಜಾಯ್ಡ್ ಅಲ್ಲ. ದಿಸ್ ನೋ ಹೇಟರ್ಸ್ ಫಾರ್ ಮೀ. ನನಗೆ ಒಳಗಡೆ ನಾನು ಹೋಗುವಾಗ ಹೇಗಿದ್ನೋ, ಹೊರಗಡೆ ಬರ್ಬೇಕಾದ್ರೂ ನಾನು ಅದೇ ಇದ್ರಲ್ಲೇ ಇರ್ತೀನಿ. ಎಲ್ರು ಈಗ ನನ್ನನ್ನ ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಸಿರಿ ಮ್ಯಾಮ್ ಅಂತ ಕರೀತಾ ಇದ್ದಾರೆ. ಯುನೋ, ಇಟ್ಸ್ ಲೈಕ್ ಸೋ ಮಚ್ ಆಫ್ ರೆಸ್ಪೆಕ್ಟ್, ಸೋ ಮಚ್ ಆಫ್ ಲವ್, ಪ್ರೀತಿ ತೋರಿಸ್ತಾ ಇದ್ದಾರೆ. ಸೊ ಆಲ್ ದಿಸ್ ಬಿಗ್ ಬಾಸ್ ಇಂದ ಅಲ್ವಾ. ಸೊ ಥ್ಯಾಂಕ್ಸ್ ಬಿಗ್ ಬಾಸ್. ಯಾಕೆಂದ್ರೆ ಜನಕ್ಕೆ ಇಷ್ಟು ದಿವಸ ಪಾತ್ರದ ಮೂಲಕ ಇದ್ದವಳು ಈಗ ನಿಜವಾದ ಕ್ಯಾರೆಕ್ಟರ್ ಮೂಲಕ ನಾನು ಹತ್ರ ಆಗಿದ್ದೀನಿ ಅಂದ್ರೆ ವೈ ನಾಟ್ ಬಿಗ್ ಬಾಸ್ ಅಲ್ವಾ ಮ್ಯಾಮ್? ನನಗ್ ಇನ್ನೊಂದು, ನಾನು ನಿಮ್ನ ನೋಡ್ತಾ ಇರ್ಬೇಕಾದ್ರೆ ಅಷ್ಟೊಂದು ಎಲ್ರು ಕಿತ್ತಾಡ್ತಾರೆ, ಜಗಳ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಿರ್ತಾರೆ. ಆದ್ರೂ ಸಿರಿ ಮ್ಯಾಮ್ ಅಷ್ಟು ಪೇಶನ್ಸ್ ಇಂದ ಹೇಗ್ ಸಾಧ್ಯ ಮ್ಯಾಮ್ ಆಗಿ ಅಷ್ಟು ಪೇಶನ್ಸ್ ಇಂದ? ನನಗೂ ಸಾಕಷ್ಟು ಸಲ ಟ್ರಿಗರ್ ಆಗ್ತಿತ್ತು, ಬಿಡೋಣ ಏನ್ ಇಷ್ಟಿಷ್ಟಕ್ಕೆಲ್ಲ ಹಿಂಗ್ ಮಾಡ್ತಿರಲ್ವಾ ಅಂತ ಹೇಳ್ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಸ್ಟಿಲ್ ಅವರು ಕೂಗಾಡಿ ನಾನು ಕೂಗಾಡಿದ್ರೆ ಅಲ್ಲಿ ಬೆಲೆನೇ ಇರಲ್ಲ ನನಗೆ. ಏನೋ ನಾವೀಗ ಏನಾದ್ರು ಮಾತಾಡ್ತಿದೀವಿ ಅಂದ್ರೆ ಅದಕ್ಕೊಂದು ಅರ್ಥ ಇರ್ಬೇಕು, ಬೆಲೆ ಇರ್ಬೇಕು, ಗೌರವ ಕೊಡ್ಬೇಕು. ಈಗ ನಾನು ಆ ಮನೇಲಿ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಹೇಳ್ತಿದ್ರೆ ಅವ್ರು ಕೇಳ್ತಾ ಇದ್ರು ನನ್ನ ಮಾತನ್ನ. ಅಷ್ಟು ಬೆಲೆ ನಾನು ಅವಳು ಉಳಿಸ್ಕೊಂಡೆ. ಮನೆಯಿಂದ ಆಚೆ ಬರ್ಬೇಕಾದ್ರೂ ಕೂಡ ನಾನು ನಿಜವಾದ ಪ್ರೀತಿನ ಅವ್ರ ಕಣ್ಣಲ್ಲಿ ನಾನು ಕಂಡಿದ್ದೀನಿ. ನಾನ್ ಇಲ್ವಲ್ಲ ಆ ಮನೇಲಿ, ಇವಾಗ ಸಿರಿ ಮೇಡಮ್ ಇದ್ದಿದ್ರೆ ಹಿಂಗ್ ಮಾಡ್ತಿದ್ರು, ಹಿಂಗ್ ಹೇಳ್ತಿದ್ರು ಅಂತ ಹೇಳಿರೋದನ್ನ ಕೇಳಿದೀನಿ. ಸೊ ಅದೆಲ್ಲ ನಾನು ಗಳಿಸಿದೀನಿ. ತುಂಬಾ ಕಷ್ಟ ಆಗ್ತಿತ್ತು ನನ್ಗೂ ಕೂಡ. ನನಗೂ ಸಿಟ್ಟು ಬರೋದು, ಮಾತಾಡ್ಬಿಡ್ಬೇಕು ಕೋಪ ಅಂತ, ಮತ್ತ ಅಗೇನ್ ಕಂಟ್ರೋಲ್, ಬೇಡ ಬೇಡ, ದಿಸ್ ಇಸ್ ನಾಟ್ ಅ ರೈಟ್ ಟೈಮ್, ಈ ತರ ಮಾಡ್ಬಾರ್ದು, ನಾನ್ ಮಾಡ್ಬಾರ್ದು. ಬೇರೆಯವ್ರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನ್ ಮಾಡ್ಬಾರ್ದು ಅಂತ ನಾನು ಫರ್ಮ್ ಆಗಿ ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಅಷ್ಟು ವಾರಗಳು, 3 ತಿಂಗಳು ಅಪ್ಪ ಅಂತ ಅನ್ಸುತ್ತೆ ನನಗೀಗ. ನನಗೆ ಕ್ವೆಶ್ಚನ್ ಆಗುತ್ತೆ, ಹೌದಾ ನಿಜವಾಗ್ಲೂ ಇಷ್ಟು ಪೇಶನ್ಸ್ ಆಗಿ ಇದ್ನ ನಾನು ಅಪ್ಪ ಅಂತ ಅನ್ಸುತ್ತೆ. ಬಟ್ ಎಸ್, ಇದೀನಿ ಕೂಡ. ಬಹಳಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆದ್ರಿ ಮ್ಯಾಮ್. ಒಂದ್ ಹುಡುಗಿ ಅಂದ್ರೆ ಈ ತರ ಇರ್ಬೇಕಪ್ಪ ನೋಡಿ, ಅವ್ರ ಬಿಹೇವಿಯರ್ ನೋಡಿ, ಅವ್ರು ಆಮೇಲೆ ಬೇರೆಯವ್ರಿಗೆ ಏನೋ ಒಂದು, ನಮ್ರತ ಅವ್ರು ಕೂಡ ಏನೋ ಒಂದು ಅಳ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡ್ತೀರಾ, ಎಲ್ರಿಗೂ ಮಾಡಿದಿರ ಆಲ್ಮೋಸ್ಟ್. ಬಹಳ ಮಾದರಿ ಆಗಿದ್ರಿ ಮ್ಯಾಮ್. ಈಗ ಆಕ್ಚುಲಿ ಈಗ ರೀಸೆಂಟ್ ಆಗಿ ಹೇಳ್ತಿದ್ರು, ಫೋಟೋ ಎಲ್ಲ ತಗೊಂಡ್ಮೇಲೆ ಹೇಳ್ತಿದ್ರು, ಮ್ಯಾಮ್ ನನ್ಗೆ ಒಂದೇ ಆಸೆ ಅಂದ್ರು. ಏನು ಒಂದಿದಕ್ಕೆ, ನನ್ನ ಮಗಳು ನಿಮ್ ತರ ಆದ್ರೆ ನನ್ಗಷ್ಟು ಸಾಕು ಮ್ಯಾಮ್ ಅಂತ. ಸೊ ದಟ್ ನಂಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂದ್ರೆ, ಒಬ್ರಿಗೆ ನಾವು ಒಂದು ವಿ ಸೆಟ್ ಅನ್ ಎಕ್ಸಾಂಪಲ್ ಅಂತ ಅಂದಾಗ ಯು ಫೀಲ್ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗತ್ತೆ. ಸೊ ಆಲ್ ದಟ್ ಯುನೋ ಫೀಲ್ಸ್ ಮೀ ಲಿಟಲ್ ಸ್ಪೆಷಲ್ ಅಂತಾನು ಅನ್ಸತ್ತೆ ನನಗೆ. ಸೊ ಯಾ, ಚೆನ್ನಾಗಿದೆ ಅದೆಲ್ಲ ಕಾಂಪ್ಲಿಮೆಂಟ್ಸ್. ಇವನ್ ಅಭಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ಜನಕ್ಕೆ ಮ್ಯಾಮ್ ಮಾದರಿ ಆಗಿತ್ತು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಆ ಹೆಣ್ಮಗಳು ನಿಂತ್ಕೊಳ್ಳೋದಾಗಿರ್ಬೋದು, ಕೆಲಸ ಮಾಡೋದಾಗಿ, ಆ ಕ್ಯಾರೆಕ್ಟರ್ ನಮ್ಗೆ
ಈಗ್ಲೂ ನೆನಪಲ್ಲಿ ಉಳಿಯುತ್ತೆ. ಅಂಡ್ ಅಷ್ಟು ಮೋಟಿವೇಟ್ ಮಾಡಿದೆ. ಮತ್ತೆ ನಮಗೆ ಸಿನಿಮಾ ಮೋಟಿವೇಟ್ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಹೌದು, ಅದು ಒಂದು ಅದ್ಭುತವಾದಂತ ಒಂದು ಪಾತ್ರ ಆಕ್ಚುಲಿ. ಸಿ ಐ ವಾಸ್ ಟೂ ಯಂಗ್ ಆ ಪಾತ್ರಕ್ಕೆ. ಯಾಕೆಂದ್ರೆ ಇಡೀ ಸೀರಿಯಲ್ ಆ ಒಂದು ಪಾತ್ರದ ಮೇಲೆ ಇರತ್ತೆ, ಆ ಶೋಲ್ಡರ್ ಮೇಲೆ ತಗೊಂಡ್ ಹೋಗುತ್ತೆ ಆ ಪಾತ್ರ. ಸೊ ಆಗತ್ತಾ ಆಗತ್ತಾ ಅಂತ ಬಹಳಷ್ಟು ಜನದ ಕ್ವೆಶ್ಚನ್ ಇತ್ತು, ಬಿಕಾಸ್ ಐ ವಾಸ್ ಟೂ ಯಂಗ್ ಅಂತ. ದೆನ್ ನಾನು ಯಾವ್ದನ್ನು ಸಿ ಐ ಆಮ್ ಆಲ್ವೇಸ್ ಅ ಪಾಸಿಟಿವ್ ಗರ್ಲ್. ನೆಗೆಟಿವ್ ಹೇಳ್ತಿದ್ರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ನನ್ ಕೈಲಿ ಏನಾಗತ್ತೋ, ಏನ್ ಮಾಡಬಹುದು ನಾನು ಅದನ್ನ ಮಾಡ್ತಾ ಇದ್ದೆ. ನನ್ ಸೀರೆ ಕಾಟನ್ ಸ್ಯಾರೀಸ್ ಉಟ್ಕೊಂಡು, ದೊಡ್ಡದಾಗಿ ಕುಂಕುಮ ಇಟ್ಕೊಂಡು, ಜಡೆ ಹಾಕೊಂಡು, ಸೊ ದಟ್ ಆ ಮೆಚ್ಯೂರ್ಡ್ ಲುಕ್ ಕಾಣಿಸ್ಲಿ ನನ್ನಲ್ಲಿ ಅಂತ. ಸೊ ಆ ಪಾತ್ರಕ್ಕೆ ಆಮೇಲೆ ಯಾರು ಹೇಳಿದ್ರು, ಆಮೇಲೆ ಅವರೇ ನನಗೆ ಕಾಲ್ ಮಾಡಿ ಹೇಳಿದ್ರು, ಐ ಥಿಂಕ್ ನೀವೇ ದ ಬೆಸ್ಟ್ ಫಾರ್ ದಿಸ್ ರೋಲ್, ನೀವು ಅಷ್ಟು ಚೆನ್ನಾಗಿ ಮಾಡಿದೀರಾ, ಈಗ ನಿಮ್ಮನ್ ಬಿಟ್ರೆ ಯಾರನ್ನೂ ಆ ಪಾತ್ರಕ್ಕೆ ನಾವು ಊಹೆ ಮಾಡ್ಕೊಳಕ್ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆಲ್ ದಟ್ ಆ ಪಾತ್ರ ನಿಜವಾಗ್ಲೂ ಅಷ್ಟೇ ಹೆಸರು ತಂದ್ಕೊಟ್ಟಿದೆ. ಈಗ ಬಿಗ್ ಬಾಸ್ ಮನೆಗೆ ಹೋದ್ರು ನನಗೆ ಫಸ್ಟ್ ಹೇಳ್ತಾರೆ, ರಂಗೋಲಿ ಅಭಿ ನಿಮ್ಮನ್ನ ನೋಡ್ತಿದ್ವಿ ಮ್ಯಾಮ್, ಈಗ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವಿ, ತುಂಬಾ ಖುಷಿ ಆಗತ್ತೆ ಅಂತ. ಸೊ ಅದು ಒಂಥರ ಮೈಲ್ಗಲ್ ಅನ್ನೋದು ಸೀರಿಯಲ್ ಅದು ನನಗೆ. ಹಂಗಾಗಿ ಖುಷಿ ಇದೆ ನನಗೆ. ರಂಗೋಲಿ ನಮಗೆ ಅಂತೂ ಎಲ್ಲ ಚೈಲ್ಡ್ಹುಡ್ ಮೆಮೊರಿ, ನಮ್ಮ ಬಾಲ್ಯದ ದಿನಗಳಂತೂ ಖಂಡಿತವಾಗ್ಲೂ ನೆನಪಾಗುತ್ತೆ. ಅಭಿ ಮ್ಯಾಮ್ಗೆ ರಂಗೋಲಿ ಅಂದ ತಕ್ಷಣ, ಆ ರಂಗೋಲಿ ಸೀರಿಯಲ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಅಂತ? ಫಸ್ಟ್ ಸಾಂಗ್ ನೆನಪಾಗತ್ತೆ ನನಗೆ, ಆ ಹಾಡು. ಆಕ್ಚುಲಿ ಆ ಹಾಡಲ್ಲಿ ಮೂಮೆಂಟ್ಸ್, ಡಾನ್ಸ್ ಮೂಮೆಂಟ್ಸ್ ಬೇಡ ಈ ಕ್ಯಾರೆಕ್ಟರ್ಗೆ ಅಂತ ಅನ್ಕೊಂಡವ್ರು, ಆಮೇಲೆ ನಾನು ನೋಡಿ ಇಲ್ಲ ಮಾಡ್ಸೋಣ, ಒಂದ್ 2-3 ಮೂಮೆಂಟ್ಸ್ ಆದ್ರೂ ಮಾಡ್ಸೋಣ ಅಂತ ಹೇಳಿದ್ರು. ಆ 2-3 ಮೂಮೆಂಟ್ಸ್ ಎಷ್ಟ್ರ ಮಟ್ಟಿಗೆ ಕ್ಲಿಕ್ ಆಯ್ತು ಅಂತಂದ್ರೆ, ಎಪಿಸೋಡ್ಗೆ ಪ್ರತಿ ದಿನ ಮುಂಚೆ ಸಾಂಗ್ ಪ್ಲೇ ಮಾಡಿ ಅಂತ ಕೇಳಿದಂತ ಸೀರಿಯಲ್ ಅದು. ಜನರಲಿ ನಮ್ಗೆ ಹೋಗ್ತಾ 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 ಸೀರಿಯಲ್ ನೋಡ್ಕೊಂಡು ಹೋದ್ರೆ ಸಾಕು ಅಂತ ಅನ್ಸುತ್ತೆ, ಬಟ್ ರಂಗೋಲಿಗೆ ಆ ಹಾಡ್ ಬೇಕೇ ಬೇಕು, ಆ ಹಾಡ್ ಪ್ಲೇ ಮಾಡಿ ಅಂತ ರಿಕ್ವೆಸ್ಟ್ಗಳು ಅಂಡ್ ರಿಪೀಟ್ ಟೆಲಿಕಾಸ್ಟ್ ಮಾಡಿ ಅಂತ ಈಗ ರಿಕ್ವೆಸ್ಟ್ಗಳು ಕಳಿಸ್ತಾ ಇದ್ದಾರೆ. ನಾವು ಮತ್ತೆ ಆ ಸೀರಿಯಲ್ ನೋಡಕ್ ಇಷ್ಟ ಇದೆ, ನೀವ್ ಯಾಕೆ ರಿಪೀಟ್ ಮಾಡ್ತಾ ಇಲ್ಲ ಅಷ್ಟು ಒಳ್ಳೆ ಸೀರಿಯಲ್ನ ಅಂತ ಕೇಳ್ತಾ ಇದ್ದಾರೆ. ಸೊ ರಂಗೋಲಿ ಅಂದ ತಕ್ಷಣ ನನಗೆ ಅದು ನೆನಪಾಗತ್ತೆ. ಅಂಡ್ ದಟ್ ಕ್ಯಾರೆಕ್ಟರ್ಗೆ ಪ್ರತಿ ಸಲ ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅವ್ರದ್ದು, ತುಂಬಾ ಅದ್ಭುತವಾಗಿರ್ತಿತ್ತು. ಈ ಕಷ್ಟ ಮುಗ್ದಿದ ತಕ್ಷಣ ಇನ್ನೊಂದ್ ಕಷ್ಟ ಶುರು ಆಗೋದು ಅಭಿಗೆ. ನಾನಂದೆ ಇದು ಮುಗೀತು, ಈಗ ನೆಕ್ಸ್ಟ್ ಏನಾದ್ರು ಒಂದು ರೆಡಿ ಇದೆಯಾ ಅನ್ನೋ ತರ. ಸ್ಕ್ರೀನ್ ಪ್ಲೇ ವಾಸ್ ರಿಯಲಿ ವೆರಿ ನೈಸ್. ಸೊ ಆ ಸೀರಿಯಲ್ ಕಂಪ್ಲೀಟ್ಲಿ ನನಗೆ ನೆನಪಿದೆ. ಲೈಕ್ ಪ್ರತಿಯೊಂದು ಸೀನ್ ಆಗಿರ್ಬಹುದು, ಜೈಲ್ ಸೀಕ್ವೆನ್ಸ್ ಅಂತೂ ಇಟ್ ವಾಸ್ ಎಕ್ಸ್ಟ್ರಾಡಿನರಿ. ನನ್ನನ್ನು ಅರೆಸ್ಟ್ ಮಾಡಿದಾಗ ಒಳಗೆ ನಾನು ಜೈಲಲ್ಲಿ ಅನುಭವಿಸುವಂತ ಕಷ್ಟಗಳು ಅಂಡ್ ಬಹಳಷ್ಟು. ಅಂಡ್ ಅಭಿಮಾನಿಗಳಂತೂ ನನ್ಗೆ ಅವಾಗ ಹೇಗಿತ್ತು ಅಂದ್ರೆ, ನನ್ನನ್ನ ಮೇಲೆ ಇಟ್ಟು ಕೊಂಡಾಡ್ತಾ ಇದ್ರು ನನ್ನನ್ನ ಪ್ರತಿ ಸಲ. ನಾನು ಪ್ರತಿಯೊಂದು ಫಂಕ್ಷನ್ಸ್ ಅಲ್ಲಿ ಆಗಿರ್ಲಿ, ಅಲ್ಲಿಗೆ ಏಜ್ ಗ್ರೂಪ್ ಅನ್ನೋದು ಇರ್ಲೇ ಇಲ್ಲ. ಸೀರಿಯಲ್ಸ್ ಜನರಲಿ ಯಾರು ನೋಡ್ತಾರೆ, ಮನೇಲಿ ಇರೋಂಥವ್ರು ಅವರು ಅಂತ. ಬಟ್ ಇಲ್ಲ, ಆ ಸೀರಿಯಲ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವ್ರು ಈಗ ಕೂಡ ಹೇಳಿದ್ರು. ಅಜ್ಜಿ ಒಬ್ರು ಬಂದಿದ್ರು, ಅವ್ರು ಈಗ ಹೇಳಿದ್ರು, ನಿಮ್ಮ ಸೀರಿಯಲ್ನ ನಾನು ಬಿಟ್ಟೇ ಇಲ್ಲಮ್ಮ ಅಂತ. ಆಮೇಲೆ ಬಿಗ್ ಬಾಸ್ ಮನೆಯಿಂದ ನೀವು ಹೊರಗ್ ಬಂದ್ಮೇಲೆ ನೋಡ್ಲೇ ಇಲ್ಲಮ್ಮ, ಅಲ್ಲಿ ಬರೀ ಕಿತ್ತಾಟ ಇರುತ್ತೆ, ಅದಕ್ಕೆ ನಾವು ನೋಡ್ಲೇ ಇಲ್ಲ, ನೀವಿದ್ದಷ್ಟು ದಿವಸ ನೋಡಿದ್ವಿ ನಾವು ಬಿಗ್ ಬಾಸ್ ಅಂತ ಹೇಳ್ತಾರೆ. ಸೊ ಆಲ್ ದಟ್ ಬಿಕಾಸ್ ಆಫ್ ರಂಗೋಲಿ ಅನ್ಸುತ್ತೆ. ಆ ಪಾತ್ರ ಅಷ್ಟು ಇಂಪ್ಯಾಕ್ಟ್ ಮಾಡಿತ್ತು. ಬಿಗ್ ಬಾಸ್ ಅಲ್ಲಿ ಬಹುಶಃ ನಾನು ಅಭಿ ತರನೇ ಸ್ವಲ್ಪ ಇದ್ಬಿಟ್ಟಿದ್ದೆ ಅನ್ಸತ್ತೆ. ಹಂಗಾಗಿ ಅವ್ರು ತುಂಬಾ ಹತ್ರ. ಸೊ ನಂಗೆ ರಂಗೋಲಿ ಅಂದ ತಕ್ಷಣ ಫಸ್ಟ್ ಬರೋದೇ ಹಾಡು, ಸಚ್ ಅ ಕ್ಯಾಚಿ ಸಾಂಗ್. ಅಂಡ್ ಪ್ರತಿಯೊಂದು ನೆನಪಾಗತ್ತೆ, ಆ ಸೀನ್ಗಳು ನೆನಪಾಗತ್ತೆ. ಅಂಡ್ ಆ ಸಾಂಗ್ ಅಲ್ಲಿ ನಾನು ಹಾಕಿದಂತ ಬ್ಲಾಕ್ ಸ್ಯಾರಿ, ಅದನ್ನ ಅಭಿ ಸೀರೆ ಅಂತಾನೆ ಬ್ರ್ಯಾಂಡ್ ಮಾಡಿ ಮಾರ್ತಾ ಇದ್ರು, ಅಭಿ ಸೀರೆ ಅಂತ ಹೇಳಿ. ಸೊ ಅದೆಲ್ಲ ನೆನಪಾಗತ್ತೆ. 1-2 ಮೆಮೊರೀಸ್ ಅಲ್ಲ, ಅದು ಬಹಳಷ್ಟು ಇದೆ ನನಗೆ ಸೀರಿಯಲ್ ಇಂದ. ಏನೇನು ಕಷ್ಟ ಪಡ್ತಿದ್ವೋ ನಾವು ಸೆಟ್ಸ್ ಅಲ್ಲಿ ಎಲ್ಲಾನು, ಈ ಒಂದು ಹೊರಗ್ ಬಂದು ಜನರ ಹತ್ರ, ಅಭಿಮಾನಿಗಳ ಹತ್ರ ಮಾತಾಡಿದ ತಕ್ಷಣ ಕಂಪ್ಲೀಟ್ಲಿ ಮರ್ತು ಹೋಗ್ತಾ ಇತ್ತು ನಮ್ಗೆ ಆ ಕಷ್ಟ. ಇದು ಜಾಸ್ತಿ ಹೆಚ್ಚು ಖುಷಿ ಕೊಡ್ತಾ ಇತ್ತು, ಇನ್ನಷ್ಟು ಎನರ್ಜಿ ಕೊಡ್ತಾ ಇತ್ತು ನಮ್ಗೆ. ಹಾಗಾಗಿ ಎವ್ರಿಥಿಂಗ್ ಇಸ್ ಅ ಮೆಮೊರಿ ನನಗೆ ರಂಗೋಲಿ ಅಂದ ತಕ್ಷಣ. ಮೇ ಬಿ ನನಗೂ ಕೂಡ ಬಹಳಷ್ಟು ನೆನಪುಗಳಿದೆ. ಆ ಹಾಡ ನನಗ ಆ ಮನೆ, ನಾವಿದ್ದಿದ್ ಮನೆ, ನಾನ್ ಚಿಕ್ಕವಳಿದ್ದಕ್ಕಿದ್ದ ಅದೆಲ್ಲ ನೆನಪಾಗತ್ತೆ. ಬಟ್ ನನಗೆ ಆ ಸಾಂಗ್ ನ ಇಂದ ಕೇಳಬೇಕು ಅನ್ಸುತ್ತೆ ಒಂದೆರಡು ಲೈನ್ಗಳು. ನಾನು ಖಂಡಿತವಾಗ್ಲೂ ಒಳ್ಳೆ ಸಿಂಗರ್ ಅಲ್ಲ, ಸಿಂಗರೇ ಅಲ್ಲ ಆಕ್ಚುಲಿ. ನನ್ ಬಾತ್ರೂಮ್ ಅಲ್ಲಿ ಅಷ್ಟೇ ನಾನು ಒಬ್ಳೆ ಇರ್ತೀನಲ್ಲ, ಆವಾಗ ಮಾತ್ರ ನನಗ್ ನಾನ್ ಹಾಡ್ಕೋತಾ ಇರ್ತೀನಿ ಅಷ್ಟೇನೆ ಹೊರತು
ಹಮ್ ಮಾಡ್ತಿರ್ತೀನಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಜೊತೆಗೆ ಯಾರಾದ್ರೂ ಒಬ್ರು ಹಾಡಿದ್ರೆ ಅವ್ರ ಜೊತೆಗೆ ಸೇರ್ಕೊಂಡ್ಬಿಡೋಣ ಅನ್ನೋದಷ್ಟೇನೆ. ಕಾರ್ತಿಕ್ ತುಂಬಾ ಚೆನ್ನಾಗಿ ಹಾಡಾಡ್ತಾ ಇದ್ರು. ಸೊ ಅವ್ರೊಟ್ಟಿಗೆ ನಾನು ಒಂದಷ್ಟು ಲೈನ್ಸ್ ಹೇಳ್ತಾ ಇದ್ನೆ ವಿನಃ ನಾನಂತೂ ಖಂಡಿತವಾಗ್ಲೂ ಇಷ್ಟ ಆಗಲ್ಲ ನಿಮ್ಗೆ ನಾನ್ ಹಾಡಿದ್ರೆ. ಅಲ್ಲ ತುಂಬಾ ಆಗ್ತಿದ್ದಾರೆ, ಯಾಕಂದ್ರೆ ನಾವು ಇಷ್ಟು ದಿನ ಸಾಂಗ್ ಕೇಳಿದೀವಿ ಮ್ಯಾಮ್, ಈ ರೀಲ್ಸ್ ಅಲ್ಲೆಲ್ಲ ಹೋಗ್ತಾ ಇರುತ್ತೆ ಸಾಂಗ್ ಕೇಳಿದೀವಿ. ಆದ್ರೂ ಕೂಡ ಆ ಅಭಿ ಅನ್ನೋ ಕ್ಯಾರೆಕ್ಟರ್ ಆಡಿದ್ರೆ ಮಾತ್ರ ಅದು ಇನ್ನೂ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನ್ ಗೊತ್ತಾ, ನಾನ್ ಹಾಡೋದು ಇಟ್ಸ್ ವೆರಿ ಕಾಮನ್. ನೀವ್ ಹಾಡಿ ನಾನ್ ಕೇಳಿ, ನನಗ್ ನಿಮ್ ವಾಯ್ಸ್ ನೀವ್ ಹಾಡಿ ಇರೋದು ನೀವು ಮ್ಯಾಮ್, ನೀವ್ ಹಾಡಿದ್ರೆ ಅದು ನನ್ಗೂ ಖುಷಿ ಆಗತ್ತೆ ನೀವ್ ಹಾಡಿದ್ರೆ. ಬಿಕಾಸ್ ಐ ಆಮ್ ನಾಟ್ ಅ ಗುಡ್ ಸಿಂಗರ್ ಯಾರ್. ನನ್ ಜೊತೆಗೆ ಯಾರಾದ್ರೂ ಜಾಯಿನ್ ಆದಾಗ ಬೇಕಾದ್ರೆ ಅವ್ರ ಜೊತೆಗೆ ಸ್ವಲ್ಪ ಹಾಡ್ಬಿಟ್ಟು ನಾನು ಒಂದ್ ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ ಹೊರತು ನಾನು ಒಬ್ಬಳನ್ನೇ ಹಾಡಿ ಅಂತ ಬಿಟ್ರೆ ನೋ, ಬೇಡ. ಇಷ್ಟ ಚೆನ್ನಾಗ್ ಆಗಿದೆ. ಲವ್ ಯು ಯಾರು. ಥ್ಯಾಂಕ್ ಯು. ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇದಾರೆ, ನಾನು ಒಂದಿಬ್ರನ್ನ ಆಡ್ ಮಾಡ್ಕೊಳ್ತೀನಿ ಆದ್ರೆ ಪಾಸಿಬಲ್. ಅವ್ರ ಮಗು ಬರ್ತ್ಡೇ ಅಂತೆ. ತುಂಬಾ ಚೆನ್ನಾಗಿ ಮಾತಾಡ್. ಥ್ಯಾಂಕ್ ಯು. ನಾನ್ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಇರೋದಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಮೆಸೇಜಸ್ ಮಾಡ್ತಿರ್ತೀರಿ, ಅಪರೂಪಕ್ಕೆ ಯಾವಾಗ್ಲೋ ಒಂದ್ಸಲ ನಾನು ಅದನ್ನ ಆಕ್ಟಿವ್ ಆಗಿ ನೋಡ್ತಿರ್ತೀನಿ. ಅಂಡ್ ಇತ್ತೀಚೆಗೆ ನಿಮ್ಗಳಿಗೋಸ್ಕರನೇ ನಾನು ಪೋಸ್ಟ್ ಮಾಡ್ತಾ ಇರೋದು ಏನಾದ್ರೂ ಒಂದು ಅಷ್ಟೇನೆ. ಹಂಗಾಗಿ ಪ್ಲೀಸ್ ಯಾರು ಡೋಂಟ್ ಮೈಂಡ್ ನಾನು ಏನಾದ್ರು ರಿಪ್ಲೈ ಮಾಡಿಲ್ಲ ಅಂದ್ರೆ. ಬಟ್ ಥ್ಯಾಂಕ್ ಯು. ಪ್ಲೀಸ್ ಹಾಡಿ ಮ್ಯಾಮ್, ಬೇಡ. 20th ಅವ್ರ ಬರ್ತ್ಡೇ. ನಾನ್ ಜಾಸ್ತಿ ತಗೊಳಕ್ ಆಗಲ್ಲ ದಯವಿಟ್ಟು, ಯಾಕಂದ್ರೆ ನನಗೆ ಇವನ್ ಮೆಸೇಜ್ ಕೂಡ ಮಾಡಿದ್ರು ಮ್ಯಾಮ್, ನನ್ನೂ ಲೈವ್ ತಗೊಳ್ಳಿ, ನಾನು ಮಾತಾಡ್ಬೇಕು ಸಿರಿ ಮ್ಯಾಮ್ ಅಂತ. ತುಂಬಾ ಹೊರಗಡೆ ಇರೋದ್ರಿಂದ ನನ್ಗೆ ಅದು ಪಾಸಿಬಲ್ ಇಲ್ಲ. ನಾನು ಬೇಗನೆ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಲವ್ ಯು. ಥ್ಯಾಂಕ್ ಯು. ಫೈನ್. ಓಕೆ, ನೋಡ ಇನ್ನೊಂದಿಬ್ರನ್ನ ಟ್ರೈ ಮಾಡ್ತೀನಿ ನಾನು. ಆದ್ರೆ ಭಾಗ್ಯ ಜೆ ಗೌಡ. ಓಕೆ ಭಾಗ್ಯ ಅವರೇ, ನಾನು ಅಕ್ಸೆಪ್ಟ್ ಮಾಡಿದೀನಿ ನಿಮ್ ರಿಕ್ವೆಸ್ಟ್. ಬೇಗ ಲೈವ್ ಕನೆಕ್ಟ್ ಆಗಿ. ಇವರ ಸಿಂದರಿ ಕಿಟ್ಟಿ, ಏನೋ ಕುಟ್ಟಿ ಇರ್ಬೇಕದು. ಮಂಡ್ಯ ಬಾಯ್. ಮತ್ತೆ ಟೆಲ್ ಅಬೌಟ್ ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಓಕೆ, ಹಾಯ್ ಮ್ಯಾಮ್. ಸಂಗೀತ ತುಂಬಾ ಜನ ಮೆಸೇಜ್ ಬೇರೆ ಮಾಡ್ತಿದ್ದೀರಾ. ಓಕೆ ಫೈನ್ ಮ್ಯಾಮ್. ನೀವು ಹೊರಗಡೆ ಇದ್ದೀರಾ, ನಾನು ಅದು ಪಾಪ ಸುಮ್ನೆ ನನಗೆ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಸೊ ಯಾರ್ದು ಕನೆಕ್ಟ್ ಆಗ್ತಾ ಇಲ್ಲ, ಅದೇನ್ ನೆಟ್ವರ್ಕ್ ಇಶ್ಯೂಸ್ ಏನಿರ್ಬೋದು. ಸಿರಿ ಮ್ಯಾಮ್ ಮತ್ತೆ ಬರ್ತಾರ ಲೈವಿಗೆ ಅವ್ರ ಪೇಜ್ ಇಂದ. ಅವಾಗ ಖಂಡಿತ ನಾನ್ ನೆಕ್ಸ್ಟ್ ಯಾವಾಗ್ಲಾದ್ರೂ ನನ್ ಪೇಜ್ ಮೂಲಕ ನಾನು ಲೈವ್ ಬರ್ತೀನಿ. ನಾನು ನಿಮ್ಗೆ ಮುಂಚೆ ತಿಳಿಸಿ ಬಂದ್ ಮಾತಾಡ್ತೀನಿ. ನಿಮ್ ರಿಕ್ವೆಸ್ಟ್ ಎಲ್ಲ ನಾನು ಒಂದೊಂದಾಗಿ ತಗೊಂಡು ಪೂರೈಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಹೊರಗಡೆ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೇಕಾಗಿದೆ. ನೆಕ್ಸ್ಟ್ ಟೈಮ್ ನಾನು ಜಾಯಿನ್ ಆಗ್ತೀನಿ. ಓಕೆ, ನೀವು ಜಾಯಿನ್ ಆಗಿದೆ ಪುಣ್ಯ ಮ್ಯಾಮ್, ಸಿಕ್ಕಾಬಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ಅಷ್ಟು ಡೌನ್ ಟು ಅರ್ತ್ ನೇಚರ್ ಏನ್ ಬಿಗ್ ಬಾಸ್ ಮನೆ ಅದೇ ವರ್ತನೆ ಫೋನ್ ಅಲ್ಲಿ ಮಾತಾಡ್ದಾಗ ಅದನ್ನೇ ಇದನ್ ಮಾಡಿದೀನಿ. ಅಷ್ಟು ಪೇಷಂಟ್ ಮಾಡ್ತಾ ಇದ್ರಿ. ಪ್ರತಿಯೊಂದು ಕಾಲ್ ಕೂಡ ಯಾವ್ದು ಡಿಕ್ಲೈನ್ ಮಾಡ್ತಾ ಇರಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ಪೂಜಾ ಮಾಡೋಣ ಅಂತಾನೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ಮನ್ನ. ಥ್ಯಾಂಕ್ ಯು ಪೂಜಾ. ಖಂಡಿತವಾಗ್ಲೂ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ. ಬನ್ನಿ, ಶೋರ್, ಖಂಡಿತ ಬನ್ನಿ. ಖಂಡಿತ ಮನೆಗ್ ಬನ್ನಿ, ಒಂದ್ಸಲ ಮೀಟ್ ಮಾಡುವ, ಮಾತಾಡೋಣ, ಹೆಚ್ಚು ಮಾತಾಡೋಣ, ಇನ್ನೊಂದು ಲೈವ್ ಹೋಗೋಣ. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಪೂಜಾ. ಖುಷಿ ಆಯ್ತು ಮತ್ತೆ ಎಲ್ಲ ಮಾತಾಡಿ, ನನಗೆ ರಂಗೋಲಿ ಬಗ್ಗೆ ಎಲ್ಲಾನು ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್ ಜಾಯಿನ್ ಆಗಿದ ಅಷ್ಟು ಜನಕ್ಕೆ. ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. ಹೌದು, 20th ಬರ್ತ್ಡೇ ಅಂತ ಹೇಳಿದ್ರೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗ್ಲಿ. ಆ ದೇವ್ರು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ಲಿ ಅಂತ ನಾನು ಮನ್ಸಾರೆ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ಸ್ ಪೂಜಾ. ಥ್ಯಾಂಕ್ ಯು. ಅಭಿ ತರದ ಪಾತ್ರ ಬೇಗ ಶೋರ್ ಖಂಡಿತ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲಾಟ್ಸ್ ಲವ್. ಥ್ಯಾಂಕ್ ಯು. ಲವ್ ಯು. ಬಾಯ್.